ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆಯೂ ಮುಖ್ಯಮಂತ್ರಿಗಳು ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಆಪ್ತ ಹೇಳಿಕೆ KN ರಾಜಣ್ಣ ಅವರು, ಹಾಗಾಗಿ ಅವರನ್ನ ಉಳಿಸಿಕೊಳ್ಳುವುದಕ್ಕೆ, ಸಚಿವ ಸ್ಥಾನದಲ್ಲಿಯೇ ಉಳಿಸಿಕೊಳ್ಳುವುದಕ್ಕೆ ಕೊನೆಯ ಹಂತದವರೆಗೂ ಪ್ರಯತ್ನವನ್ನ ಮಾಡಿದ್ರು ಮುಖ್ಯಮಂತ್ರಿಗಳು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಮುಖ್ಯಮಂತ್ರಿಗಳ ಯಾವ ಪ್ರಯತ್ನವೂ ಕೂಡ ಫಲ ನೀಡಲಿಲ್ಲ. ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ಚುನಾವಣಾ ಆಯೋಗ ವಿರುದ್ಧದ ರಾಹುಲ್ ಗಾಂಧಿ ಆರೋಪದ ಕುರಿತು ಮಾತನಾಡಿದ್ದು KN ರಾಜಣ್ಣ ಅವರಿಗೆ ಭಾರಿ ದುಬಾರಿ ಬೆಲೆ ತೆರುವಂತೆ ಆಯ್ತು. ಬಿಡಿ 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 ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿರಿಯ ರಾಜಕೀಯ ಪ್ರತಿನಿಧಿ ಗೋವಿಂದ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಗೋವಿಂದ್, ಏನು KN ರಾಜಣ್ಣ ಅವರ ತಲೆದಂಡ ಆಗಿದೆ, ಇದೀಗ ರಾಜೀನಾಮೆಯನ್ನ ಕೂಡ ಪಡೆದಿದ್ದಾರೆ. ಇನ್ನು ಪಕ್ಷದಿಂದನೇ ಉಚ್ಚಾಟನೆ ಮಾಡಬೇಕು ಅಂತ ಕೂಡ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕೊನೆಯ ಹಂತದವರೆಗೂ ಮುಖ್ಯಮಂತ್ರಿಗಳು ಉಳಿಸಿಕೊಳ್ಳುವ ಬಗ್ಗೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಇದರ ಬಗ್ಗೆ ಹೆಚ್ಚಿಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವಿದ್ಯಾ, ಪ್ರಮುಖವಾಗಿ ಕಡೆ ಕ್ಷಣದವರು ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಮನವೊಲಿಕೆ ಮಾಡುವುದಕ್ಕೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾರೆ. ಹೇಳಿ KN ರಾಜಣ್ಣ ಅವರು ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತರು. ಹಾಗಾಗಿ ಏಕಾಏಕಿ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿಲ್ಲ. ಹಾಗಾಗಿ ಕಾದು ನೋಡುವ ತಂತ್ರಕ್ಕೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾರೆ. ಹೈಕಮಾಂಡ್ ನಾಯಕರು ಕೂಡ ಒತ್ತಡ ಹಾಕುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಯಾವಾಗ ಹೈಕಮಾಂಡ್ ನಾಯಕರು ಖುದ್ದು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಖುದ್ದು ಸುರ್ಜೇವಾಲಾ ಹೇಳಿದರೆ, ನೀವು ಅವರ ಸಂಪುಟದಿಂದ ವಜಾ ಮಾಡಿ ಅಂತೇಳಿ ನೇರವಾಗಿ ಒಂದು ಖಡಕ್ ಆದಂತ ಸೂಚನೆ ಕೂಡ ಕೊಟ್ಟರು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಒಲ್ಲದ ಮನಸ್ಸಿನಿಂದಲೇ ಈಗ KN ರಾಜಣ್ಣ ಅವರ ಸಚಿವ ಸ್ಥಾನದ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ರಾಜಭವನದಿಂದ ಕೂಡ ಈಗ ಅಧಿಕೃತವಾಗಿ ಮಾಹಿತಿ ಬರಬೇಕಾಗಿದೆ. ಈಗಾಗಲೇ ರಾಜ್ಯಪಾಲರು ಕೂಡ ಅವರ ರಾಜೀನಾಮೆ ಪತ್ರಕ್ಕೆ ಸಹಿ ಕೂಡ ಹಾಕಿದ್ದಾರೆ. ಆ ಮೂಲಕ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ KN ರಾಜಣ್ಣರ ತಲೆದಂಡ ಹೀಗಾಗಿರುವಂತದ್ದು. ಯಾಕಂದ್ರೆ ಕಾರಣ ಇಷ್ಟೇ, ಪ್ರಮುಖವಾಗಿ ಇಂಡಿ ಮೈತ್ರಿ ಒಕ್ಕೂಟದಲ್ಲಿ ಈ ಒಂದು ಹೇಳಿಕೆ KN ರಾಜಣ್ಣ ಅವರ ಹೇಳಿಕೆ ಏನಿದೆ ಇದು ಸಹಜವಾಗಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಯಾವಾಗ KN ರಾಜಣ್ಣ ಅವರು ಮೊನ್ನೆ ಹೇಳಿಕೆ ಕೊಟ್ಟರು, ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು ಕೂಡ KN ರಾಜಣ್ಣ ಅವರ ಹೇಳಿಕೆ ಸಾಕಷ್ಟು ವೈರಲ್ ಆಗಿತ್ತು. ಈ ಒಂದು ಹೇಳಿಕೆ ವಿಚಾರ ಸಂಬಂಧಪಟ್ಟ ಇಂಡಿ ಮೈತ್ರಿ ಒಕ್ಕೂಟದ ಕೆಲ ನಾಯಕರು ಕೂಡ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ನೀವು ಈ ರೀತಿ ಹೋರಾಟ ಮಾಡ್ತಾ ಇದ್ರೆ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಸಾಥ್ ಕೊಟ್ಟಿದೀವಿ, ಆದ್ರೆ ನಿಮ್ಮ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಸಚಿವರಿದ್ದಾರೆ, ಒಬ್ಬ ಸೀನಿಯರ್ ಪೋಸ್ಟ್ ಸಚಿವರು ಇದ್ರು ಕೂಡ ಅವರೇ ಈ ರೀತಿ ಮತಗಟ್ಟತನ ಆಗಿರೋದು ಸುಳ್ಳು ಅಂತ ಹೇಳಿಕೆ ಕೊಟ್ಟಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ
ಇಂಡಿ ಮೈತ್ರಿ ಒಕ್ಕೂಟದ ಕೆಲ ನಾಯಕರು ತಮ್ಮ ಬೇಸರನ ವ್ಯಕ್ತಪಡಿಸ್ತಾರೆ. ಯಾವಾಗ ಇಂಡಿ ಮೈತ್ರಿ ಒಕ್ಕೂಟದ ನಾಯಕರು ಈ ರೀತಿ ವಿಚಾರಗಳನ್ನ ಮಾತನಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಿಡಿಮಿಡಿಗೊಳ್ತಾರೆ. ಖುದ್ದು ಏನು ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಅವರಿಗೆ ಕರೆ ಮಾಡ್ತಾರೆ. ಕೂಡಲೇ KN ರಾಜನ್ ಅವರ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ಸೂಚನೆ ಕೊಡಿ ಅಂತ ಹೇಳ್ತಾರೆ. ಆ ಮೂಲಕ CN ಸುರ್ಜೇವಾಲ ಅವರು ನೇರವಾಗಿ ಮತ್ತು ಏನೋ ಕೆ ಸಿ ವೇಣುಗೋಪಾಲ್ ಅವರು ಇಬ್ಬರು ನಾಯಕರು ಕೂಡ CM ಸಿದ್ದರಾಮಯ್ಯ ಜೊತೆ ದೂರವಾಣಿಯಲ್ಲಿ ಮಾತನಾಡ್ತಾರೆ. ನೀವು ಅವ್ರನ್ನ ವಜಾ ಮಾಡಿ ಅಂತ ಹೇಳಿ. ಹಾಗಾಗಿ ವಜಾ ಮಾಡಿದ್ರೆ ಅದು ದೊಡ್ಡ ಮಟ್ಟದ ಮತ್ತೊಂದು ಮುಜುಗರ ಆಗುತ್ತೆ. ಹಾಗಾಗಿ ನಾನೇ ರಾಜೀನಾಮೆ ಕೊಡ್ತೀನಿ ಅಂತೇಳಿ KN ರಾಜನ್ ಅವರು ಮುಖ್ಯಮಂತ್ರಿಗಳಿಗೆ ಇವತ್ತು ಮಧ್ಯಾಹ್ನ ರಾಜೀನಾಮೆ ಪತ್ರವನ್ನ ಅವರ ಏನೋ ಆಪ್ತ ಕಾರ್ಯದರ್ಶಿ ಮೂಲಕ ಕೊಟ್ಟಿರುವಂತದ್ದು. ಆ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಮತಗಳತನ ವಿಚಾರ ಸಂಬಂಧಪಟ್ಟಂತೆ ಇಂಡಿ ಮೈತ್ರಿ ಒಕ್ಕೂಟ ರಾಹುಲ್ ಗಾಂಧಿ ಅವರು ಸೇರಿದಂತೆ ಪ್ರಮುಖ ನಾಯಕರು ದೊಡ್ಡ ಮಟ್ಟದ ಚರ್ಚೆ ಮಾಡ್ತಾ ಇದ್ರೆ, ಏನು ಬಿಜೆಪಿ ವಿರುದ್ಧ ಮತ್ತು ಚುನಾವಣಾ ಆಯೋಗದ ವಿರುದ್ಧ ನೇರವಾದಂತ ವಾಗ್ದಾಳಿಯನ್ನ ಮಾಡ್ತಿದ್ರೆ. ಈ ಸಂದರ್ಭದಲ್ಲಿ ಒಬ್ಬ ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ ಲೀಡರ್ ಈ ರೀತಿ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ರಾಹುಲ್ ಗಾಂಧಿ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾಗಾಗಿ KN ರಾಜನ್ ಅವರು ಏನು ತಮ್ಮ ಸಚಿವ ಸ್ಥಾನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಂತೆ ಕಾಣಿಸ್ತಿದೆ. ಈಗ ಪಕ್ಷದಿಂದ ಕೂಡ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದ ಆಗ್ರಹ ಕೂಡ ಇದೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಮಟ್ಟದಲ್ಲಿ ಮತ್ತು ಪಕ್ಷದ ಮಟ್ಟದಲ್ಲಿ ಇರೋದು ಬೇಡ, ಪಕ್ಷದಿಂದಲೂ ಕೂಡ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತೇಳಿ ಅಭಿಪ್ರಾಯ ಕೂಡ ಕೇಳಿ ಬರ್ತಿದೆ. ಆ ಒಂದು ವಿಚಾರ ಕೂಡ ಈಗಾಗಲೇ ಚರ್ಚೆ ಆಗ್ತಿದೆ. ಹಾಗಾಗಿ ಇವತ್ತು ಸಂಜೆ ಒಳಗೆ ಈ ಒಂದು ವಿಚಾರಕ್ಕೂ ಕೂಡ ಅಂತಿಮವಾದಂತ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ವಿದ್ಯಾ, ಓಕೆ, ಧನ್ಯವಾದಗಳು ಗೋವಿಂದ್.